44 ಹಾಗೂ 45ನೇ ಕವನ. ಭರತ ಸಂತಾನಕ್ಕೆ ಕುಮಾರರ ಹೆರವೇ ನಾ ಮುನ್ನೆಂದು ಗರ್ಭವ ಧರಿಸಿದೆನು. ನಿಮ್ಮಡಿಯ ಕೃಪೆಯಲ್ಲಿ ಮಂತ್ರಾಭಾವಿತವ ವರುಷವೆರಡಾಯ್ತು ಇದರ ಭಾರವ ಧರಿಸಿದೆನು. ದಾಯಾದ್ಯರೊಳಗೆ ಅವತರಿಸಿದನು. ಮಗನೆನುತ್ತಾ ಮುಖ ತಿರುಗಿದಳು ಗಾಂಧಾರಿ. ವೇದವ್ಯಾಸರನ್ನು ನೋಡಿ ಮುಖ ತಿರುಗಿಸ್ತಾಳೆ. ಆಗ ಗಾಂಧಾರಿಯು, ನಿಮ್ಮ ಕೃಪೆಯಿಂದ ಭರತವಂಶದ ಮಕ್ಕಳನ್ನು ನಾನು ಮೊದಲು ಹೆರುವೆನೆಂದು ನಿಮ್ಮ ಮಂತ್ರಪಿಂಡವನ್ನು ಧರಿಸಿದೆನು. ಇದರ ಭಾರವನ್ನು ಹೊರುತ್ತಾ 2 ವರ್ಷಗಳನ್ನು ಕಳೆದನು. ನಮ್ಮ ದಾಯಾದಿಗಳಿಗೆ ಆಗಲೇ ಮಗನು ಹುಟ್ಟು ಬಿಟ್ಟನು ಎಂದು ಹೇಳಿ ಮುಖವನ್ನು ತಿರುವಿದಳು. ಆಗ ವೇದವ್ಯಾಸರು ಹೇಳುತ್ತಾರೆ, ಮರುಳು ಹೆಂಗಸಲ ಮಹಾತ್ಮರ ಪರಿಯ ನೀನೇನರಿವೆ. ಗರ್ಭೋತ್ಕಾರವ ಕೆಡಿಸಿದೆ ಪಾಪಿ. ನೀ ಸಾರೆನುತ ಮುನಿ ಮುಳಿದು ತರಿಸಿದನು. ಗ್ರತಪೊರಿತದ ಕೊಪ್ಪರಿಗೆಯೊಳು ಒಂದೊಂದರಲ್ಲಿ ಇಳಿಸಿ. ಕೊಪ್ಪರಿಗೆಯಳು ಒಂದರಳೊಂದು ಇರಿಸಿ ಮಂತ್ರಿಸಿ ನೀರ ತಳಿದನು ರಕ್ಷೆಗಳ ರಚಿಸಿ. ಅಂದರೆ ಗಾಂಧಾರಿ ಹುಚ್ಚು ಹೆಂಗಸೆ, ಮಹಾತ್ಮರ ರೀತಿ ನೀತಿಗಳು ನಿನಗೆ ಹೇಗೆ ತಿಳಿದಾವು? ನೀನು ಗರ್ಭವನ್ನು ಕೆಡಿಸಿದೆ ಪಾಪಿಯೇ, ನೀನು ಹೋಗು ಎಂದು ವೇದವ್ಯಾಸರು ಸಿಟ್ಟಾಗಿ ಹೇಳಿ 101 ಕೊಪ್ಪರಿಗೆಗಳನ್ನು ತುಪ್ಪವನ್ನು ತುಂಬಿಸಿ ಕೊಪ್ಪರಿಗೆಗಳಲ್ಲಿ ತುಪ್ಪವನ್ನು ತುಂಬಿಸಿ ಒಂದು ಮಾಂಸದ ಗಟ್ಟಿಯನ್ನಿಟ್ಟು ನೀರನ್ನು ಅಭಿಮಂತ್ರಿಸಿ ಪ್ರೋಕ್ಷಣೆ ಮಾಡಿ ಅವೆಲ್ಲವಕ್ಕೂ ರಕ್ಷಣೆಯನ್ನು ಕೊಟ್ಟನು ವೇದವ್ಯಾಸರು. ಧನ್ಯವಾದಗಳು.